ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಲಲಿತಾ ವಕೀಲ್ಗೌಡ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಹೈದರಾಬಾದಲ್ಲಿ ಬದುಕುದಮ್ಮ ಅಂತ ಒಂದು ಹಬ್ಬನ ಅವರು ಸೆಲೆಬ್ರೇಟ್ ಮಾಡ್ತಾರೆ. ಅದಕ್ಕೆ ಕರೆಕ್ಟಾಗಿ ಏನಂತಾರೆ ಅಂತ ನನಗೆ ಗೊತ್ತಿಲ್ಲ, ಬಟ್ ಅವರು ಹೇಳಿದ್ದು ಬದುಕುದಮ್ಮ ಅಂತ. ಸೊ ಅದಕ್ಕೆ ಅವರು ಸಂಜೆ ಅಷ್ಟರಲ್ಲಿ ಇನ್ನೊಂದ್ಸಲಿ ಬಾಗಿಲೆಲ್ಲ ತೊಳೆದು ಆಮೇಲೆ ಅಲ್ಲಿ ರಂಗೋಲಿ ಹಾಕ್ತಾರೆ. ಆ್ಯಂಡ್ ನಾವಿಲ್ಲಿ ಏನು ಸಗಣಿ ಸಾರಿಸಿ ರಂಗೋಲಿ ಹಾಕ್ತೀವಿ ಕರ್ನಾಟಕದಲ್ಲಿ, ಅವರಲ್ಲಿ ಅರ್ಶಿನ ಹಾಕಿ ಅರ್ಶಿನದಲ್ಲಿ ಬಾಗಿಲೆಲ್ಲ ತೊಳೆದು ಆಮೇಲೆ ಅವರು ರಂಗೋಲಿನ ಹಾಕ್ತಾರೆ. ಆ್ಯಂಡ್ ಅರ್ಶಿನದಲ್ಲಿ ಬಾಗಿಲು ತೊಳೆದಾದ್ಮೇಲೆ ಅಲ್ಲಿ ರೆಡ್ ಕಾಣ್ತಿದಲ್ವ, ಆ ಥರ ಏನೋ ಬಾರ್ಡರ್ ಥರ ಹಾಕಿ ಅದ್ರ ಮೇಲೆ ರಂಗೋಲಿನ ಹಾಕೋದು. ಇಲ್ಲಿ ನೋಡಿ, ಇಲ್ಲಿ ಆಂಟಿ ಈ ಥರ ಬಾಕ್ಸ್ ಟೇಪಿಗೆ ರೆಡ್ ಮಣ್ಣಿಂದೇನೋ ಹಾಕಿಬಿಟ್ಟು ಅದ್ರ ಮೇಲೆ ರಂಗೋಲಿ ಬಿಡೋದು, ಇದು ಅವ್ರ ಕಡೆ ಪದ್ಧತಿ ಅಂತ ಹೇಳಿದ್ರು. ಸೊ ಅಲ್ಲಿ ಹೋಗಿ ನನಗೆ ಬೇರೆ ಪ್ಲೇಸಸ್ಗಳನ್ನ ನೋಡೋಕ್ಕೆ ಆಗಲಿಲ್ಲ, ಬಟ್ ನನಗೆ ಬದುಕುದಮ್ಮ ಸೆಲೆಬ್ರೇಷನ್ ಹೆಂಗಿರುತ್ತೆ ಅಂತ ಅಂದ್ಬಿಟ್ಟು ಗೊತ್ತಾಯಿತು. ಆ್ಯಂಡ್ ನಾನು ಫಸ್ಟ್ ಟೈಮ್ ನೋಡಿದ್ದು, ನನ್ನ ಮೊಬೈಲಲ್ಲೂ ಎಲ್ಲೂ ನೋಡಿರಲಿಲ್ಲ ಈ ಥರ ಮಾಡ್ತಾರೆ ಅಥವಾ ಈ ಥರ ಅವ್ರ ಕಡೆ ಪದ್ಧತಿ ಇದೆ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಸೊ ಖುಷಿ ಆಯಿತು ನನಗೆ, ಇದು ಈ ಥರ ಎಲ್ಲ ಸೆಲೆಬ್ರೇಟ್ ಮಾಡ್ತಾರೆ. ಆ್ಯಂಡ್ ಹೈದರಾಬಾದಲ್ಲಿ ದಸರಾ ಸೆಲೆಬ್ರೇಷನ್ ಹೇಗಿರುತ್ತೆ ಅನ್ನೋದು ಗೊತ್ತಾಯಿತು. ಆ್ಯಂಡ್ ವೆರಿ ಹ್ಯಾಪಿ. ಬಟ್ ಹೊರಗಡೆ ಹೋಗೋಕ್ಕಾಗಿಲ್ಲ ಅನ್ನೋದೊಂದು ಬೇಜಾರಿದೆ, ಬಿಕಾಸ್ ಮಳೆ ಇತ್ತು ಅಂತ ಅನ್ನೋ ರೀಸನಿಂಗ್ ನಾವು ಹೊರಗಡೆ ಎಲ್ಲೂ ಹೋಗೋಕ್ಕಾಗಲಿಲ್ಲ. ಬಟ್ ಐ ಆಮ್ ವೆರಿ ಹ್ಯಾಪಿ. ಐ ಗಾಟ್ ಟು ನೋ ನ್ಯೂ ಕಲ್ಚರ್ ಆಫ್ ದಸರಾ ಇನ್ ಹೈದರಾಬಾದ್ ಅಂತ. ಇರೋದು ಗ್ರೌಂಡ್ ಫ್ಲೋರಲ್ಲಿ, ಮೇಲ್ಗಡೆ ಓನರ್ ಅಂಟಿರೋದು. ಸೊ ಅವ್ರು ಬಂದ್ಬಿಟ್ಟು ಹೇಳಿದ್ರು ಈ ಥರ ಸೆಲೆಬ್ರೇಷನ್ ಇದೆ, ಟ್ರೆಡಿಷ್ನಲ್ ವೇರಲ್ಲಿ ಬರಬೇಕು ಅಂತ. ಅವ್ರು ತೆಲುಗುನಲ್ಲೇ ಮಾತಾಡೋದು. ನನಗೆ ತೆಲುಗು ಅರ್ಥ ಆಗುತ್ತೆ, ಬಟ್ ನನಗೆ ರಿಟರ್ನ್ ವಾಪಸ್ ಮಾತಾಡೋದಕ್ಕೆ ಬರಲ್ಲ ಅಷ್ಟೇ. ಸೊ ಅವರು ಬಂದು ಹೇಳ್ಬಿಟ್ಟು ಹೋದರು ನೀಟಾಗಿ, ಟ್ರೆಡಿಷ್ನಲ್ ವೇರಲ್ಲಿ ರೆಡಿ ಆಗಿಬಿಟ್ಟು ಬನ್ನಿ, ಈ ಥರ ಪೂಜೆ ಇದೆ ಅಂತ. ರೆಡಿ ಆಗಿದೆ. ಆ್ಯಂಡ್ ಮೈ ಔಟ್ಫಿಟ್ ಏನು ಅಂತಂದರೆ ಲಂಗ ಬ್ಲೌಸ್. ಇದು ಇವತ್ತಿನ ನನ್ನ ಔಟ್ಫಿಟ್. ಆ್ಯಂಡ್ ಅದೇ ಲೈನಲ್ಲೇ ಒಂದು 3ನೇ ಅಥವಾ 4ನೇ ಮನೆಯಲ್ಲಿ ಅವರು ಬದುಕುದಮ್ಮ ಏನು ರೆಡಿ ಮಾಡಿದ್ರು ಅದನ್ನ ಇಟ್ಬಿಟ್ಟು ಅಲ್ಲಿ ಡ್ಯಾನ್ಸ್ ಮಾಡ್ತಾಯಿದ್ರು. ಸೊ ಅದಕ್ಕೆ ನಾನು ದಿವ್ಯಾಕಂಗೆ ಕರೆದು ತೋರಿಸ್ತಾ ಇದ್ದೆ, ಅಲ್ಲಿ ಅಂತ ಹೇಳಿದರು ದೇವ್ರು ಏನು ಕೂರಿಸಿದ್ದಾರೆ ಅಲ್ಲಿ ಅಂತ. ಬಟ್ ಇಲ್ಲೇ ಮಾಡ್ತಾ ಇದ್ದಾರಲ್ಲ ಅಂತ ಅಂದ್ಬಿಟ್ಟು, ಬಿಕಾಸ್ ನನಗೆ ಕನ್ಫ್ಯೂಷನ್, ನಾನು ನೋಡೇ ಇಲ್ಲ ಇದೆಲ್ಲ. ನಂಗೆ ಸ್ವಲ್ಪ ಕ್ಯೂರಿಯಾಸಿಟಿ ಕೂಡ ಇತ್ತು ಅಂತ ಅಂದ್ಬಿಟ್ಟು ಅವ್ರ ಹತ್ರ ಕೇಳ್ತಾ ಇದ್ದೆ. ನನಗೆ ಯಾವುದೋ ಒಂದು ಕೋಲ್ ಸಿಕ್ಕಿತ್ತು. ಸೊ ಅವ್ರಿಗೆ ಸುಮ್ಮನೆ ಹೊಡಿಯೋ ಥರ ಆ್ಯಕ್ಷನ್ ಮಾಡ್ತಿದ್ದೆ, ಫುಲ್ ಎದ್ರುಕೊಳ್ಳೋರು. ಅದನ್ನ ನೋಡಿ ನಾವು ತಮಾಷೆ ಮಾಡ್ತಾಯಿದ್ವಿ. ಆ್ಯಂಡ್ ಕಾಲು ಎಳ್ಕೊಂಡು ಇದೇ ಥರ ಆಟ ಆಡ್ತಾಯಿದ್ವಿ. ಎಲ್ಲಿಗೆ ಹೋಗ್ತಿದ್ವಿ ನಾವು? ದೇವಸ್ಥಾನಕ್ಕೆ. ಜೋಶಲ್ಲಿ 6:30 ಅಂದ ತಕ್ಷಣ ಬಂದ್ಬಿಟ್ವಿ. ಬಟ್ ಇಲ್ಲಿ ಯಾರೂ ಬಂದಿಲ್ಲ, ನಾವು ಅಷ್ಟೇ ಒಂದು 5 ಜನ ಇದ್ದೀವಿ ಅಷ್ಟೇ. ನೋಡಬೇಕು. ಇವಾಗ ವಾಪಸ್ ಮನೆಗೆ ಹೋಗ್ಬಿಟ್ಟು ಬರ್ತೀವಿ, ಯಾಕೆಂದರೆ ಅಂಕಲ್ ಬಂದಿದ್ದಾರೆ. ಸೊ ಒಂದು ರೌಂಡ್ ಮನೆಗೆ ಹೋಗಿ ಆಮೇಲೆ ವಾಪಸ್ ಬರ್ತೀವಿ. ಆ್ಯಂಡ್ ಇಲ್ಲೊಂದು ಕಡೆ ಅಂಕಲ್ ಬಂದರು ಅಂತ ಮನೆ ಹತ್ರ ಹೋಗಕ್ಕೆ ಹೊರಟ್ವಿ. ಆಮೇಲೆ ಅಂಕಲ್ ಅಂದರೆ ಎಲ್ಲಾದರೂ ಹೊರಗಡೆ ಹೋಗಿ ಬರ್ತೀರಾ ಅಂತಂದರೆ ಹೋಗಿ ಬರೋಗಿ ಅಂತ ಅಂದ್ಬಿಟ್ಟು. ಆ್ಯಂಡ್ ಮಕ್ಕಳೆಲ್ಲರೂ ಹೊರಗಡೆ ಚಾಟ್ಸ್ ತಿನ್ನೋಕ್ಕೆ ಹೋಗೋಣ ಅಂತಿದ್ರು. ಸೊ ಏನು ಪೂಜೆಗೆ ನಾವು ಬೇಗ ಹೋಗಿದ್ವಿ, ಆಲ್ರೆಡಿ 6:30ಗೆ ಅಂತಂದ್ರು ಅಂತ ಹೋಗಿದ್ವಿ. ಬಟ್ ಇನ್ನೂ ಯಾರೂ ಬಂದಿರಲಿಲ್ಲ ಅಂತ ಹೊರಗಡೆ ಹೋಗಿ ಇವರೆಲ್ಲ ಚಾಟ್ಸ್ ತಿಂದ್ಕೊಂಡು ನಾವೆಲ್ಲರೂ ಆಮೇಲೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ನಾವು ಫಸ್ಟು ಚಾಟ್ಸ್ ತಿನ್ನೋಕೆ ಹೋದ್ವಿ. ಬಟ್ ಅಲ್ಲಿ ಇನ್ನೊಂದೇನು ಅಂತಂದರೆ, ಗೋಲ್ಗಪ್ಪ ಆಗಲಿ ಅಥವಾ ಮಸಾಲ ಪುರಿ ಏನೇ ಸಿಗುತ್ತೆ ಇಲ್ಲಿ ಕರ್ನಾಟಕದಲ್ಲಿ ಆ ಸ್ಟೈಲಲ್ಲಿ ಇರೋದಿಲ್ಲ. ಸೊ ನನಗೆ ಸ್ವಲ್ಪ ಇಷ್ಟ ಆಗಲಿಲ್ಲ. ಪಾನಿಪುರಿ ವಾಸ್ ಓಕೆ, ಬಟ್ ಮಸಾಲ ಪುರಿ ಏನಿರುತ್ತೆ ಅದಕ್ಕೆ ಪೂರಿ ಹಾಕೋದೇ ಇಲ್ಲ ಅವರು. ಬಟಾಣಿ ಕಾಳಿನ ಥರದ್ರಲ್ಲೇ ಮಸಾಲೆನ ಮಾಡಿ ಕೊಡ್ತಾರೆ. ಸೊ ಒಂದೊಂದು ಕಡೆ ಒಂದೊಂದು ಸ್ಟೈಲ್ ಇರುತ್ತೆ. ಬಟ್ ಏನೇ ಆದರೂ ಇಲ್ಲಿ ಕರ್ನಾಟಕದಲ್ಲಿ ಪಾನಿಪುರಿ ತಿನ್ನೋದೇ ಆ ಟೇಸ್ಟ್ ಅಲ್ಲಿ ಸಿಕ್ಕಲ್ಲ. ಸೊ ದಟ್ ವಾಸ್ ಅ ಡಿಸಪಾಯಿಂಟಿಂಗ್ ಥಿಂಗ್. ಬಟ್ ಅದು ಬಿಟ್ಟರೆ ಬೇರೆ ಕೆಲವೊಂದು ಫುಡ್ಗಳನ್ನ ಚಾಟ್ಸ್ನ ತೊಗೊಂಡಿದ್ರು, ಅದೆಲ್ಲ ಚೆನ್ನಾಗಿತ್ತು. ಆ್ಯಂಡ್ ಚಾಕೊಲೋವಾ ಕೇಕ್ ಅಂತೆ ಅದಂತೆ ಇದಂತೆಲ್ಲ ತೊಗೊಂಡ್ರು. ಅಲ್ಲಿ ತಿಂದ್ರೂ ಇವ್ರು ತಿರ್ಗಾ ಬಜ್ಜಿ ನೋಡಿದ ತಕ್ಷಣ ಬಜ್ಜಿ ತಿನ್ನಬೇಕು ಅಂತ ಹೋದರು. ಬಟ್ ನಂಗೆ ಹೊಟ್ಟೆ ಫುಲ್ಲಾಗಿತ್ತು ಅಂತ ನನಗೇನು ತಿನ್ನೋಕ್ಕೆ ಹೋಗಿರಲಿಲ್ಲ. ನಾವು ಆಲ್ರೆಡಿ 6:30ಗೆ ಬಂದು ಹೋಗಿ ಚಾಟ್ಸ್ ತಿನ್ಕೊಂಡು ಬರೋಷ್ಟರಲ್ಲಿ 7:30, ಆಲ್ಮೋಸ್ಟ್ 1 hour ಆಗಿತ್ತು. ಸೊ ಅಷ್ಟರಲ್ಲಿ ಅವರು ಏನು ಅದನ್ನು ಬದುಕುದಮ್ಮ ಪ್ರಿಪೇರ್ ಮಾಡಿದರು ಅದನ್ನು ತಂದು ಅಲ್ಲಿ ದೇವ್ರ ಮುಂದೆ ಇಟ್ಟಿದ್ರು. ನಂಗೆ ಇದು ಏನು ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ನನಗೆ ಗೊತ್ತಿರಲಿಲ್ಲ ಈ ಥರನೇ ಮಾಡ್ತಾರೆ ಅಂತ. ಆಂಟಿ ಹೇಳಿದ್ರಷ್ಟೇ, ಓನರ್ ಆಂಟಿ. ಬಟ್ ನಂಗೆ ಅದೇ ಅಂತ ಗೊತ್ತಿರಲಿಲ್ಲ. ನಾನು ಏನೋ ಮಾಡಿದಾರಲ್ಲ ಇಲ್ಲಿ ಅಂತ ಅಂದ್ಕೊಂಡು ನೋಡ್ಕೊಂಡು ಹೋಗ್ತಾ ಇದ್ದೆ. ಆ್ಯಂಡ್ ಇವರು ಅದನ್ನು ವೀಡಿಯೋ ಮಾಡ್ಕೊಂಡು ಬಂದಿದ್ದಾರೆ. ಆ್ಯಂಡ್ ಅಲ್ಲಿ ಈ ಥರ ಒಂದು ದುರ್ಗಾದೇವಿನ ಕೂರಿಸಿ 9 ದಿನ 9 ತರಹದ ಪೂಜೆಗಳನ್ನ ಮಾಡಿದ್ದಾರೆ. ಆ್ಯಂಡ್ ದಿನಾಗಲೂ ಕೂಡ ಶ್ರೀಚಕ್ರಕ್ಕೆ ಲಲಿತಾ ಸಹಸ್ರನಾಮ ಮತ್ತು ಕುಂಕುಮ ಅರ್ಚನೆ ಎಲ್ಲದನ್ನು ಮಾಡಿ ಆಮೇಲೆ ಪೂಜೆ ಮುಗಿಸ್ತಾ ಇದ್ದಿದ್ದು.
ಪೂಜೆ ಕೂಡ ತುಂಬ ಚೆನ್ನಾಗಾಗ್ತಿತ್ತು. ನಾನಂತೂ ಎವ್ರಿ ಡೇ ಹೋಗಿ ಅಟೆಂಡ್ ಮಾಡ್ತಾಯಿದ್ದೆ. ಸೊ ಈ ಥರ ಬದ್ಕೋದಮ್ಮ ಏನು ಅವರು ಮಾಡಿದ್ರು ಅದನ್ನು ಅಲ್ಲಿ ಇಟ್ಬಿಟ್ಟು ಎಲ್ಲರೂ ಅದ್ರ ಸುತ್ತ ಡ್ಯಾನ್ಸ್ ಮಾಡ್ತಾರೆ. ಸೊ ಇದು ನನಗೆ ಹೊಸ್ತು ಅನಿಸ್ತು, ಬಿಕಾಸ್ ನಾವಿಲ್ಲ ಆ ಥರ ಎಲ್ಲ ಏನು ಸೆಲೆಬ್ರೇಟ್ ಮಾಡಲ್ಲ. ಆ್ಯಂಡ್ ಒಂದು ಹೊಸ ಕಲ್ಚರ್ನ ನೋಡ್ದಂಗೆ ಆಯಿತು ಆ್ಯಂಡ್ ಒಂದು ಹೊಸ ಸೆಲೆಬ್ರೇಷನ್ನ ನೋಡ್ದಂಗೆ ಆಯಿತು ನನಗೆ. ಅದಕ್ಕೆ ಹೇಳೋದಲ್ವ, ನಮ್ಮ ಭಾರತದ ಸಂಸ್ಕೃತಿ ವಿವಿಧ ಥರದಲ್ಲಿದೆ ಅಂತ. ಒಂದು ಕಡೆ ಮಾಡಿದಂಥ ಪದ್ಧತಿ ಇನ್ನೊಂದು ಕಡೆ ಇರೋದಿಲ್ಲ. ಅಲ್ಲಿ ಪದ್ಧತಿನ ತಿಳ್ಕೊಳ್ಳೋದು, ಅಲ್ಲಿ ಪದ್ಧತಿನ ನೋಡೋದು ಒಂಥರ ಖುಷಿ ಅಂತಲೇ ಅನ್ಬೋದು. ಸೊ ಅದೆಲ್ಲ ಪೂಜೆ ಎಲ್ಲ ಆಗಾದಮೇಲೆ ಆ್ಯಂಡ್ ಊಟ ಎಲ್ಲ ಅಲ್ಲೇ ಕೊಡ್ತಾರೆ. ಅದೆಲ್ಲ ಆದಮೇಲೆ ಅದನ್ನು ಅವರು ನೀರಿಗೆ ಬಿಡ್ತಾರೆ. ನಾವು ಹೇಗೆ ಗಣೇಶ ಹಬ್ಬದಲ್ಲಿ ಗಣೇಶನ ಗೌರಿನ ಎಲ್ಲ ತೊಗೊಂಡೋಗಿ ನೀರಲ್ಲಿ ವಿಸರ್ಜನೆ ಮಾಡ್ತೀವಿ, ಅದೇ ಥರ ಇವರು ಅಲ್ಲಿ ಹೋಗಿ ಅಲ್ಲಿ ನೀರಿಗೆ ಫಸ್ಟ್ ಪೂಜೆ ಮಾಡಿ, ಗಂಗೆ ಪೂಜೆ ಮಾಡಿ ಆಮೇಲೆ ಏನೇನೋ ಮಾಡ್ತಾಯಿದ್ರು. ಬಿಕಾಸ್ ನಾನು ಅಲ್ಲಿ ತುಂಬ ಹತ್ತಿರ ಹೋಗಿಲ್ಲ, ನಂಗೆ ಅಲ್ಲಿ ಗೊತ್ತಿರಲಿಲ್ಲ ಅಂತ ಅಂದ್ಬಿಟ್ಟು. ಸೊ ಅದಕ್ಕೆಲ್ಲ ಪೂಜೆ ಮಾಡಿ ನೀರಿಗೆ ಬಿಟ್ಟು ಬರ್ತಾರೆ. ಆ್ಯಂಡ್ ಅಲ್ಲಿ ನೀರಿಗೆ ಬಿಟ್ಟು ಆದಮೇಲೆ ಅಲ್ಲಿರೋರಿಗೆ ಅರಿಶಿನ ಕುಂಕುಮ ಕೊಡ್ತಾರೆ. ಸೊ ಈ ಥರ ಇತ್ತು ಒಂದು ಹೊಸ ಕಲ್ಚರ್ನ, ಒಂದು ಹೊಸ ಪದ್ಧತಿಯ ಸೆಲೆಬ್ರೇಷನ್. ಸೊ ಐ ಆಮ್ ವೆರಿ ಹ್ಯಾಪಿ, ಬಿಕಾಸ್ ದಸರಾ ಅಂತಂದಾಗ ಅದು ನಮ್ಮ ನಾಡ ಹಬ್ಬ ಆ್ಯಂಡ್ ತುಂಬ ಖುಷಿಯಾಗಿ ಸೆಲೆಬ್ರೇಟ್ ಮಾಡೋ ಹಬ್ಬ ಅಂತಲೇ ಹೇಳ್ಬೋದು. ಇದಾಗಿತ್ತು ಇವತ್ತಿನ ವ್ಲಾಗ್ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.